ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಪುಷ್ಯ ನುಗ ಚೂರ್ಣದ ಬಗ್ಗೆ. ಪುಷ್ಯ ನುಗ ಚೂರ್ಣ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಈ ಚೂರ್ಣದ ಒಳಗಡೆ ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡ್ಬೋದು, ಇದನ್ನ ತೊಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಪುಷ್ಯ ನುಗ ಚೂರ್ಣ ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಮೈ ಒಳಗಡೆ ರಕ್ತಸ್ರಾವ ಸಮಸ್ಯೆ ಐತಂದ್ರ, ಮೈಯಾಗ ಬ್ಲೀಡಿಂಗ್ ಪ್ರಾಬ್ಲಮ್ ಆಗಂತೈತಂದ್ರ, ಈಗ ಮಹಿಳೆಯವರಿಗೆ ಮುಟ್ಟು ಹೋಗೋ ಟೈಮಿಗೆ ಬಹಳ ಜಾಸ್ತಿ ರಕ್ತಸ್ರಾವ ಆಗಕುಂತೈತಂದ್ರ ಅಲ್ಲೇ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ. ಇಲ್ಲ ಮಹಿಳೆಯವರಿಗೆ ಯೋನಿ ಭಾಗದಲ್ಲಿ ಬಿಳೆ ಮುಟ್ಟು ಏನಾರ ಹೊಂಟೈತಂದ್ರ, ವೈಟಿಸ್ ಡಿಸ್ಚಾರ್ಜ್ ಹೊಂಟೈತಂದ್ರ ಅಲ್ಲಿ ಇದನ್ನ ಬರೆದು ಕೊಟ್ಟಿರ್ತಾರ. ಇಲ್ಲ ಮಹಿಳೆಯವರಿಗೆ ಪ್ರೈವೇಟ್ ಪಾರ್ಟ್ ಏನಿರ್ತೈತೆ ನೋಡ್ರಿ, ಅಲ್ಲಿ ಏನಾದ್ರು ಲೈಟಾಗಿ ಬಾವು ಬಂದೈತಂದ್ರ ಅದಕ್ಕೆ ಪೆಲ್ವಿಕ್ ಇನ್ಫ್ಲಾಮೇಟರಿ ಡಿಸೀಸ್ ಅಂತಾರೆ. ಒಳಗಡೆ ಭಾಗ ಏನಾದರೂ ಬಾವು ಬಂದೈತಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಬರೆದು ಕೊಟ್ಟಿರ್ತಾರ. ನಿಮ್ಗೇನಾರ ಮೂಲವಾದಿ ಸಮಸ್ಯೆ ಐತಿ, ಪೈಲ್ ಸಮಸ್ಯೆ ಐತಿ ಅಂದ್ರೆ ಅಲ್ಲಿ ಬರೆದು ಕೊಟ್ಟಿರ್ತಾರ. ಇಲ್ಲ ಮಹಿಳೆಯವರಿಗೆ ಪೀರಿಯಡ್ಸ್ ಟೈಮ್ನಾಗ ಬಹಳ ಜಾಸ್ತಿ ಹೊಟ್ಟಿ ವಿಪರೀತ ನೋವು ಆಗ್ತಿರ್ತೈತ್ರಿ, ಅದಕ್ಕೆ ಡಿಸ್ಸಮೆನೋರಿಯಾ ಅಂತಾರ, ಅಲ್ಲಿ ಇದನ್ನ ಡಾಕ್ಟರ್ ಬರೆದು ಕೊಟ್ಟಿರ್ತಾರ. ಇಲ್ಲ ಮಹಿಳೆಯವರಿಗೆ ಕಾಲ್ಮಡಿ ಜಾಗದಲ್ಲಿ ಯೂರಿನರಿ ಭಾಗದಲ್ಲಿ ಏನಾದರೂ ಇನ್ಫೆಕ್ಷನ್ ಆಗೈತೆ ಅಂದ್ರೆ, ಮೂತ್ರನಾಳಿಗೆ ಏನಾರ ಇನ್ಫೆಕ್ಷನ್ ಆಗೈತೆ ಅಂದ್ರೆ ಅಲ್ಲಿ ಕೂಡ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ. ಇಲ್ಲ ಮಹಿಳೆಯವರಿಗೆ ಬಹಳ ಜಾಸ್ತಿ ಆಯಾಸ ಆಗೋದು, ಸುಸ್ತಾಗೋದು ಸಮಸ್ಯೆ ಆಗಕುಂತೈತಂದ್ರೆ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ, ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ಇದನ್ನ ತೊಗೊಳಕ್ಕೆ ಹೇಳ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದ್ರಿ. ಈಗ ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ. ಸೊ ನೋಡ್ರಿ, ಇದು ಪುಷ್ಯ ನುಗ ಚೂರ್ಣದ ಒಳಗಡೆ ಬಹಳ ಜಾಸ್ತಿ ಇಂಗ್ರೀಡಿಯೆಂಟ್ ಇರ್ತಾವ್ರಿ. ಪಾಟ, ಜಂಬೂ ಬೀಜ, ಆಮ್ರ ಬೀಜ, ಪಾಷಾಣ ಭೇದ, ದಾರು ಹರಿದ್ರ, ಅಂಬಸ್ತಕಿ, ಮೋಚರಸ, ಸಮಾಂಗ, ಪದ್ಮಕೇಸರ, ಕುಂಕುಮ, ಅತಿವಿಷ, ಮುಸ್ತ, ಬಿಲ್ವ, ಲೋಧ್ರ, ಗೈರಿಕ, ಕಟ್ಫಲ, ಮರೀಚ, ಶುಂಠಿ, ಮೃದ್ವಿಕ, ರಕ್ತಚಂದನ, ಕಟ್ರಂಗ, ವತ್ಸಕ, ಅನಂತ, ಧಾತಕಿ, ಮಧುಕ, ಅರ್ಜುನ, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ಇದನ್ನ ತಯಾರು ಮಾಡ್ಲಾಗ್ತೈತ್ರಿ. ಈಗ ಇದರ ರೆಫರೆನ್ಸ್ ಬಗ್ಗೆ ಹೇಳ್ಬೇಕಂತ ನೋಡ್ರಿ, ಇದರ ಉಲ್ಲೇಖ ನಮ್ಗೆ ಎಲ್ಲಿ ಸಿಗ್ತೈತೆ ಅಂದ್ರೆ ಚರಕ ಸಂಹಿತ ಚಿಕಿತ್ಸಾ ಸ್ಥಾನ ಅದರ 30ನೇ ಅಧ್ಯಾಯ 90ರಿಂದ 96ನೇ ಶ್ಲೋಕದ ಮಟ್ಟ ನಮ್ಗೆ ಇದ್ರ ಉಲ್ಲೇಖ ನೋಡ್ಲಿಕ್ಕೆ ಸಿಗ್ತೈತಿ. ವೈಶಜ್ಯ ರತ್ನಾವಲಿ ಮತ್ತು ಸ್ತ್ರೀ ರೋಗಾಧಿಕ ಅಷ್ಟಾಂಗ ಹೃದಯದಾಗ ಕೂಡ ಇದ್ರ ನಮ್ಗೆ ಉಲ್ಲೇಖ ನೋಡ್ಲಿಕ್ಕೆ ಸಿಗ್ತೈತ್ರಿ. ಈಗ ಇದ್ರ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಡಾಕ್ಟರ್ ಇದನ್ನ ನಿಮ್ಗೆ ಯಾವ ಪ್ರಮಾಣದ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡರ ಅದಾರ. ಸೊ ನೋಡ್ರಿ, ಇದನ್ನ ನೀವು ಅರ್ಧ ಲಿಂತ್ರ 1 ಚಮಚೆ, ಇಲ್ಲ ಅಂದ್ರೆ 2 ಲಿಂತ್ರ 3 ಗ್ರಾಮ್ ಪುಷ್ಯ ನುಗ ಚೂರ್ಣ ಏನೈತಿ ಇದನ್ನ ನೀವು 1 ಗ್ಲಾಸ್ ಉಗುರು ಬೆಚ್ಚ ನೀರ್ ಜೊತೆ ಚಂದ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಇಲ್ಲ ಅಕ್ಕಿ ತೊಳೆದದ್ದು ನೀರು ಏನಿರ್ತಾವ ನೋಡ್ರಿ, ಅದು 1 ಗ್ಲಾಸ್ ಒಳಗೆ ಚಂದಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಇದನ್ನ ನೀವು ದಿನಕ್ಕೆ 2 ಹೊತ್ತು ಹೋಗ್ಬೇಕ್ರಿ, ಬೆಳಿಗ್ಗೆ 1 ಹೊತ್ತು, ರಾತ್ರಿ 1 ಹೊತ್ತು. ಊಟ ಆದ್ಮೇಲೆ ಇದನ್ನ ಸೇವನೆ ಮಾಡ್ಬೇಕ್ರಿ. ಇಲ್ಲ ನಿಮ್ಮ ಟ್ರೀಟ್ಮೆಂಟ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು ಅದು ನೋಡ್ರಿ ಡಿಪೆಂಡ್ ಆಗುತ್ತಾ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರೆ ಡಾಕ್ಟರ್ ನಿಮಗೆಲ್ಲ ಕ್ಲಿನಿಕಲಿ ಎಕ್ಸಾಮಿನ್ ಮಾಡಾದ್ಮೇಲೆ ನಿಮ್ಗೆ ಏನು ಸಮಸ್ಯೆ ಇದೆ, ಎಷ್ಟು ಹಳೆ ಸಮಸ್ಯೆ, ಅದನ್ನೆಲ್ಲ ಪರಿಶೀಲನೆ ಮಾಡಾದ್ಮೇಲೆ ನಿಮ್ಗೆ ಇದ್ರ ಜೊತೆ ಸಪೋರ್ಟಿವ್ ಮೆಡಿಕೇಶನ್ ಏನು ಕೊಡೋವಂತಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳೋವಂತಾರೆ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡ್ಬೋದು. ಇನ್ನು ತೊಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ. ಸೊ ನೋಡ್ರಿ, ಬಹಳ ಲಾಂಗ್ ಯೂಸ್ ಮಾಡ್ಕೊಂತ ಹೊಂಟ್ಬಿಟ್ರಿ ಅಂದ್ರೆ, ಭಾಳ ತಿಂಗಳಂಗಟ್ಟೆ ಡಾಕ್ಟರ್ ಸಲಹೆ ಇರಲಾರ್ದ ಇದ್ರ ಉಪಯೋಗ ಮಾಡಾವಂತೀರಂದ್ರೆ ನಿಮ್ಮ ಮುಟ್ಟು ಬಹಳ ಇರ್ರೆಗ್ಯುಲರ್ ಆಗ್ಬೋದು ಮತ್ತು ಹೊಟ್ಯಾಗ ಬಹಳ ಜಾಸ್ತಿ ನಿಮ್ಗೆ ಪ್ರಾಬ್ಲಮ್ ಇದು ಕ್ರಿಯೇಟ್ ಮಾಡ್ಬೋದು. ಡಿಸ್ಕಂಫರ್ಟು, ಈ ಎದೆ ಉರಿ ಅವೆಲ್ಲ ಚಾಲೂ ಆಗ್ಬೋದು ರೀ ಇದರಲ್ಲೇ. ಯಾರು ಇದನ್ನ ತೊಗೊಳಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನೇನು ಘಟಕ ದ್ರವ್ಯ ಹೇಳಕ್ ಕೊಟ್ಟಿನಿ, ಆ ಘಟಕ ದ್ರವ್ಯಲ್ಲಿ ನಿಮ್ಗೆ ಮೊದ್ಲು ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಗರ್ಭವತಿ ಮಹಿಳೆಯರು ಡಾಕ್ಟರ್ ಸಲಹೆ ಇರಲಾರ್ದ ಇದ್ರ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 60 ರೂಪಾಯಿದಾಗ 100 ಗ್ರಾಮ್ ಪೌಡರ್ ಸಿಗ್ತೈತ್ರಿ, 100 ಗ್ರಾಮ್ ಚೂರ್ಣ ಸಿಗ್ತೈತಿ. ದಿವ್ಯ ಕಂಪನಿಯವ್ರದ್ದು ಪುಷ್ಯ ನುಗ ಚೂರ್ಣ. ನಾನು ನಿಮ್ಗೆ ಮೊದಲೇ ತಿಳಿಸ್ಕೊಟ್ಟಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ಸ್ ರೀ.
ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಇದನ್ನ ತಯಾರ ಮಾಡ್ತಾರ. ನೀವು ಯಾವ್ದಾರ ಬ್ರ್ಯಾಂಡಿನ ತಗೋಬಹುದು. ಎಲ್ಲದ್ರಾಗೂ ಸೇಮ್ ಇಂಗ್ರೀಡಿಯೆಂಟ್, ಎಲ್ಲದ್ರದ್ದು ಸೇಮ್ ಆಕ್ಷನ್ ಇರ್ತೈತಿ. ಆದ್ರೆ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಚೇಂಜ್ ಆದ್ರೆ ರೇಟ್ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದ್ರಿ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದ್ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಆಪ್ ಮುಖಾಂತರ ಕೂಡ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ ಎಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಆಯುರ್ವೇದಿಕ್ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರ್ಲಾರ್ದ ತಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕ್ರಿ. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.